ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ನೀವು ಈಗ ಲಾಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 5 ನೋಡಿದ್ರಿ. ಈಗ ಚಾಪ್ಟರ್ ನಂಬರ್ 6 ಏನಪ್ಪ ಅಂದರೆ ಶಾತವಾಹನರ ಬಗ್ಗೆ ನೀವು ತಿಳ್ಕೊಡ್ತೀರಾ. ಸೊ ಇದೊಂದು ಟಾಪಿಕ್ ಏನು ಜಾಸ್ತಿ ವೈಡ್ ಆಗಿಲ್ಲ, ಶಾರ್ಟ್ ಇದೆ. ಓಕೆ, ಸೊ ಈಗ ಶುರು ಮಾಡೋಣ ಈ ಒಂದು ವಿಡಿಯೋನ. ಶಾತವಾಹನರು ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ರಾಜಮನೆತನಾಗಿತ್ತು. ಉತ್ತರ ಮತ್ತು ದಕ್ಷಿಣದ ಮಧ್ಯೆ ಐಕ್ಯತೆ ತಂದ ಮೊದಲ ರಾಜಮನೆತನಾಗಿದೆ ಇದು. ಕರ್ನಾಟಕವನ್ನಾಳಿದ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಇದು. ಸುಮಾರು 460 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಡಳಿತನ ನಡೆಸಿದಂತೆ. ಓಕೆ, ಯಾರಪ್ಪ ಅಂದರೆ ಶಾತವಾಹನರು. ಇವರ ಲಾಂಛನ ಬಂದು ಕುದುರೆ. ರಾಜಧಾನಿ ಪೈಥಾನ್. ಪ್ರತಿಷ್ಠಾನ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ದಂಡೆಯಲ್ಲಿದೆ ಅಂತೆ. R.D. ಭಂಡಾರ್ಕರ್ ಅವರ ಪ್ರಕಾರ ಇವರ ಮೂಲ ಸ್ಥಳ ಬಂದುಬಿಟ್ಟು ನಾಸಿಕ ಅಂತೆ. ಓಕೆ, K.P. ಜೈಸ್ವಾಲ್ ಅವರ ಪ್ರಕಾರ ಇವರು ಕರ್ನಾಟಕದ ಮೂಲದವರು ಅಂತ ಹೇಳ್ತಾರೆ. ಯಾರು? K.P. ಜೈಸ್ವಾಲ್. ರಾಜಶೇಖರನು ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಇವರನ್ನು ಕುಂತಳವನ್ನಾಳಿದವರು ಎಂದು ಕರೆದಿದ್ದಾನೆ. ಅಶೋಕನ 12ನೇ ಶಾಸನದ ಅಂದರೆ ಜೌಗಡ ಪ್ರಕಾರ ಇವರನ್ನು ಅಂದ್ರ ಭೃತ್ಯರು ಅಂದರೆ ಸೇವಕರು ಎಂದು ಉಲ್ಲೇಖಿಸಲಾಗಿದೆ. ನೋಡೋಣ, ಶಾಸನದ ಪ್ರಕಾರ ಇವರು ಮೌರ್ಯರ ಸಾಮಂತರಾಗಿದ್ದರು. ಆ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಶಾತವಾಹನರಿಂದ ದಕ್ಷಿಣಕ್ಕೆ ನೇಗಿಲು ಪರಿಚಯವಾಗಿತ್ತು ಎನ್ನುವುದಕ್ಕಿಂತ ನೇಗಿಲಿನಿಂದಾಗಿಯೇ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು. ಸೊ ಇವರ ಸ್ಥಾಪಕ ನೋಡೋಣ ಸ್ನೇಹಿತರೆ, ಸಿಮುಕ. ಶುಂಗ ಮನೆತನದ ಸುಶರ್ಮನನ್ನು ಸೋಲಿಸಿ ಆಡಳಿತವನ್ನು ಆರಂಭಿಸ್ತಾರೆ. ಆರಂಭಿಕ ರಾಜಧಾನಿ ಯಾವುದು ಅಂದರೆ ಶ್ರೀಕಾಕುಳಂ, AP ಯಲ್ಲಿದೆ. ಓಕೆ, ನಾನಾಘಾಟ್ ಶಾಸನದಲ್ಲಿ ಇವನನ್ನು ರಾಜಸಿಮುಕ ಶಾತವಾಹನ ಎಂದು ಕರೆಯಲಾಗಿರಲ್ಪಟ್ಟಿದೆ. ಜೈನ ಗ್ರಂಥವೊಂದು ಈತನನ್ನು ಶಾಲಿವಾಹನ ಎಂದು ಕರೆದಿದೆ. ಸೊ ಬಿರುದು ಋಷಭ ಅಂತ ಸಿಕ್ಕಿರುತ್ತೆ. ಸೊ ನೆಕ್ಸ್ಟು ಕೃಷ್ಣ. ಇವನು ಸಿಮುಕನ ತಮ್ಮ. ಸಿಮುಕನನ್ನು ಕೊಂದು ಆಡಳಿತಕ್ಕೆ ಬರ್ತಾರೆ. ನಾಸಿಕದಲ್ಲಿ ಬೌದ್ಧ ಗುಹಾಲಯ ನಿರ್ಮಿಸ್ತಾರೆ. ಸಿಮುಕ ಆಯಿತು, ಕೃಷ್ಣ ಆಯಿತು. ಈಗ 1ನೇ ಶಾತಕರ್ಣಿ. ಓಕೆ, ಇವರು ಸಿಮುಕನ ಮಗನಾಗಿರ್ತಾನೆ. ಬಿರುದು ಅಪ್ರತಿಹತ ಅಂತ ಸಿಗುತ್ತೆ. ಶಾತವಾಹನರ ನಿಜವಾದ ಸ್ಥಾಪಕ ಇವರೇನೆ, ಶಾತಕರ್ಣಿ ಅಂತ. ಓಕೆ, ಈತನ ರಾಣಿ ನಾಗನಿಕ ಅಂದರೆ ನಯನಿಕ ಹೊರಡಿಸಿದ ನಾನಾಘಾಟ್ ಶಾಸನವು ಇವನನ್ನು ದಕ್ಷಿಣಾಪಥ ಸಾರ್ವಭೌಮ ಎಂದು ಕರೆದಿದೆ. ಓಕೆ, ಈತ ಮಾಳ್ವ ಮತ್ತು ವಿದರ್ಭಗಳನ್ನು ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾರೆ. ಈತ 2 ಅಶ್ವಮೇಧ ಯಾಗ ಹಾಗೂ 1 ರಾಜಸೂಯ ಯಾಗವನ್ನು ಆಚರಿಸ್ತಾರೆ. ಸೊ ಹಾಳ. ಕ್ರಿಸ್ತಶಕ 446ರಿಂದ 51. ಈತ 17ನೇ ದೊರೆ ಆಗಿರ್ತಾನೆ. ಓಕೆ, ದಂಡನಾಯಕ ಬಂದು ವಿಜಯಾನಂದ ಆಗಿರ್ತಾರೆ. ಹಾಲನು ಸಿಂಹಳ ಸಿಲೋನ್ವನ್ನು ಗೆದ್ದು ಅಲ್ಲಿನ ರಾಜಕುಮಾರಿ ಲೀಲಾವತಿಯನ್ನು ಮದುವೆ ಆಗ್ತಾನೆ. ಇವರ ಕೃತಿ ಬಂದು ಗಾಥಾ ಸಪ್ತಶತಿ ಅಂದರೆ ಗಾಥಾ ಸಪ್ತಶಯಿ ಅಂತ ಕರೀತಾರೆ. ಇದು ಭಾಷೆ ಯಾವುದಿರುತ್ತೆ ಅಂದರೆ ಪ್ರಾಕೃತ ಭಾಷೆಯಲ್ಲಿರುತ್ತೆ. ಇದು ಶಿವಸ್ತುತಿಯೊಂದಿಗೆ ಆರಂಭವಾಗುತ್ತಂತೆ. ಇದರಲ್ಲಿ 700 ಶೃಂಗಾರ ಕಾವ್ಯಗಳಿವೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಗೌತಮಿ ಪುತ್ರ ಶಾತಕರ್ಣಿ. ಕ್ರಿಸ್ತಶಕ 106ರಿಂದ 130. ಈತ ಶಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಾನೆ. ಶಕರಾಜನ ನಹಪಾಣನನ್ನು ಕೊಂದು ಶಕನಾಣ್ಯಗಳನ್ನು ಹೊರಡಿಸಿ ಶಕಾರಿ ಎಂಬ ಬಿರುದನ್ನು ಪಡಿತಾರೆ. ಇವನ ತಾಯಿ ಗೌತಮಿ. ಬಾಲಶ್ರೀ ಹೊರಡಿಸಿದ ಶಾಸನ ನಾಸಿಕ ಶಾಸನ, ಗುಹಾಂತರ ಶಾಸನ ಅಂತ ಕರೀತಾರೆ. ಕ್ರಿಸ್ತಶಕ ಯಾವಾಗ 448ರಲ್ಲಿ. ಓಕೆ, ಈ ಶಾಸನದಲ್ಲಿ ನೀಡಿದ ಬಿರುದುಗಳು ಯಾವ್ಯಾವ ಅಂತ ನೋಡೋಣ. ತ್ರಿಸಮುದ್ರ ತೋಯಪೀತ ವಾಹನ. 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಹೊಂದಿದ್ದವರು. ಓಕೆ, ಶಾತವಾಹನರ ಪ್ರತಿಷ್ಠಾಪಕ. ವಿಕ್ರಮಾರ್ಜುನ, ಆಗಮ ನಿಲಯ,
ಏಕಧನುರ್ಧರ. ಸೊ ಇವಿಷ್ಟು 5 ಏನಿದೆ ಈ ಒಂದು ಶಾಸನದಲ್ಲಿ ನೀಡಿದ ಬಿರುದುಗಳು. ಗೌತಮಿ ಪುತ್ರ ಶಾತಕಾಡಿ ನಂತರ ವಸಿಷ್ಠ ಪುತ್ರ ಪುಳುಮಾವಿ ಆಡಳಿತವನ್ನು ನಡೆಸ್ತಾರೆ. ಶಕರಿಂದ ಸೋತು ಸಾಮ್ರಾಜ್ಯ ಅವನತಿ ಹೊಂದುತ್ತೆ. ಓಕೆ, ಕೊನೆಯ ದೊರೆ ಬಂದ್ಬಿಟ್ಟು ಯಜ್ಞಶ್ರೀ ಶಾತಕರ್ಣಿ. ಸೊ ಇವರ ಒಂದು ಆಡಳಿತ ಹೇಗಿತ್ತು? ಶಾತವಾಹನರು ಮೌರ್ಯರ ಆಡಳಿತ ಪದ್ಧತಿ ಅನುಸರಿಸಿದರು. ರಾಜನೇ ಆಡಳಿತದ ಮುಖ್ಯಸ್ಥ. ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲ ವ್ಯವಸ್ಥೆ ಕೂಡ ಇತ್ತು. ಸೊ ಈಗ ವಿಭಾಗಗಳು ನೋಡೋಣ. ರಾಜ, ಆಹಾರ ಜಿಲ್ಲೆ ಅಮಾತ್ಯ, ವಿಷಯ ನಿಗಮ ಸಭೆ, ನಗರಾಡಳಿತ ನಾಗರಿಕ ಸಮಿತಿ. ಸೊ ಗ್ರಾಮ ಅಂದರೆ ಗ್ರಾಮಿಣಿ, ಮಹಾ ಆರ್ಯಕ ಅಂತ. ಸೊ ಅದರಲ್ಲಿ ಲೆಕ್ಕಿಗ, ಕರಣಿಕ ಗ್ರಾಮಿಣಿಗೆ ನೆರವು ನೀಡುತ್ತಿದ್ದರು. ಮಹಾಭೋಜಕರು ಮತ್ತು ಮಹಾರಥಿಗಳು ಎಂಬ ಸಾಮಂತರು ಇದ್ದರು. ಸೊ ಇವರ ಒಂದು ಸಮಯದಲ್ಲಿ ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು? ಆದಾಯದ 1/6 ಭಾಗವನ್ನು ತೆರಿಗೆಯಾಗಿ ನೀಡಬೇಕಿತ್ತು, ಅಂದರೆ 1/6. ಕೃಷಿ ಮೂಲ ಕಸುಬು ಆಗಿತ್ತು. ಗೃಹ ಕೈಗಾರಿಕೆಗಳು ಕೂಡ ಇದ್ವು. 2 ತೆರಿಗೆಗಳು ಅಂದರೆ ಮೇಯ ಅಂತ, ಧಾನ್ಯ ರೂಪದ ತೆರಿಗೆ. 2ನೇದು ಹಿರಣ್ಯದೇಯ ಅಂತ, ನಾಣ್ಯ ರೂಪದ ತೆರಿಗೆ. ಹಣಕಾಸಿನ ಅಧಿಕಾರಿ ಅಂದರೆ ಕಂದಾಯ ಅಧಿಕಾರಿ ಹಿರಣ್ಯಕ್ಕೆ ಆಗಿದ್ದರು. ಭೂ ದಾಖಲಾತಿ ಅಧಿಕಾರಿ ನಿಬಂಧಕಾರಿ ಆಗಿದ್ದರು. ಸೊ ನಾಣ್ಯಗಳು ಯಾವಿತ್ತು ಅಂತ ನೋಡೋಣ. ಚಿನ್ನ ಅಂದರೆ ಸುವರ್ಣ, ದಿನಾರ್ ಅಂತ ಕರೀತಾರೆ. ಬೆಳ್ಳಿ ಕಶಾಪಣ ಅಂತ. ದ ಪೆರಿಪ್ಲಸ್ ಆಫ್ ಇರತಿನ್ಸಿ ಎಂಬ ಗ್ರೀಕ್ ಗ್ರಂಥದ ಪ್ರಕಾರ ಶಾತವಾಹನರು ಯುರೋಪ್ ಮತ್ತು ಇಟಲಿಯೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ಲೇಖಕ ಅಂದರೆ ಅನಾಮಿಕ ಅಂತ ಹೇಳ್ತೀವಿ. ರಾಯಚೂರಿನ ಹಟ್ಟಿಯಲ್ಲಿ ಚಿನ್ನದ ಗಣಿ ಇತ್ತು. ರೋಮ್ನಿಂದ ಭಾರತಕ್ಕೆ ಚಿನ್ನ ಆಮದಾಗುತ್ತಿತ್ತು. ಶ್ರೇಣಿ ವೃತ್ತಿನಿರತರ ಸಂಘ. ಶ್ರೇಷ್ಠಿ ಶ್ರೇಣಿಗಳ ಮುಖ್ಯಸ್ಥ. ಸೊ ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ಇವರು ವೈದಿಕ ಅಂದರೆ ವೈಷ್ಣವ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಸರ್ವಧರ್ಮ ಸಮನ್ವಯ ಸಾಧಿಸಿದ್ದರು. ಜೈನ, ಬೌದ್ಧ, ಶೈವ ಹಾಗೂ ವೈಷ್ಣವ ಮತಗಳಿಗೆ ಬೆಂಬಲ ನೀಡಿದ್ದಕ್ಕಾಗಿ ಇವರನ್ನು ಚತುತ್ಸಮಯ ಸಮುದ್ಧರಣ ಎನ್ನುವರು. ಸಮಾಜದಲ್ಲಿ ಚಾತುವರ್ಣ ವ್ಯವಸ್ಥೆ ಇತ್ತು. ಅದರಲ್ಲೇ ಪಂಚಮವರ್ಣ ಎಂಬ ಹೊಸ ವರ್ಣ ಉಗಮವಾಯಿತು. ಜೈನ ದಿಗಂಬರ ಕುಂದಾಚಾರ್ಯರು ಶಾತವಾಹನ ರಾಜಕುಮಾರ ಗುರುಗಳಾಗಿದ್ದರು. ಸೊ ಸ್ನೇಹಿತರೆ, ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು? ಇವರು ಲಲಿತ ಕಲೆಗಳ ಆರಾಧಕರಾಗಿದ್ದರು. ವಿಹಾರಗಳನ್ನು ಸಂಗ್ರಾಮ ಎನ್ನುತ್ತಿದ್ದರು. ಸ್ತೂಪಗಳು ಅಮರಾವತಿ, ನಾಗಾರ್ಜುನಕೊಂಡ, ಸನ್ನತಿ, ಕಲಬುರಗಿ ಕರ್ನಾಟಕದಲ್ಲಿ ಬುದ್ಧನ ಅವಶೇಷಗಳಿರುವ ಸ್ಥಳ. ದೊಡ್ಡ ಚೈತ್ಯಗಳು ಕಾರ್ಲೆ ಮತ್ತು ಕಣ್ಣೇರಿ, ಅದು ಮಹಾರಾಷ್ಟ್ರದಲ್ಲಿದೆ. ಅಜಂತಾದ 9ನೇ ಮತ್ತು 10ನೇ ಗುಹಾಲಯಗಳು ಶಾತವಾಹನರ ಕಾಲಕ್ಕೆ ಸೇರಿದ್ದು. 10ನೇ ಗುಹಾಲಯದಲ್ಲಿ ಬುದ್ಧನ ಚಿತ್ರಗಳಿವೆ. ತಾಳಗುಂದದಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರ ನಿರ್ಮಿಸಿದ್ದಾರೆ. ತಾಳಗುಂದದ ಶಿವಾಲಯ ಭಾರತದ ಪ್ರಥಮ ದೇವಾಲಯ. ಸೊ ಇವರ ಸಾಹಿತ್ಯ ನೋಡೋಣ. ರಾಜ್ಯ ಭಾಷೆ ಪ್ರಾಕೃತ, ಇತರ ಭಾಷೆ ಸಂಸ್ಕೃತ. ಗುಣಾಢ್ಯ, ಬೃಹತ್ಕಥ, ವಡ್ಡಕಥ ಪೈಶಾಚಿಕ ಭಾಷೆ. ಸರ್ವವರ್ಮ ಕಾತಂತ್ರ ವ್ಯಾಕರಣ ಅಂದರೆ ಸಂಸ್ಕೃತ. ನಾಗಾರ್ಜುನ ಮಾಧ್ಯಮಿಕ ಸೂತ್ರ. ಕುಂದಾಚಾರ್ಯ ರಾಯಸಾರ, ಪ್ರವಚನಸಾರ, ಪ್ರಬುಧಸಾರ, ದ್ವಾದಶಾನುಪ್ರೇಕ್ಷ, ಸಮಯಸಾರ. ಸೊ ಕೊನೆಯ ದೊರೆ ಬಂದು 2ನೇ ಪುಳುಮಾವಿ ಆಗಿರ್ತಾರೆ ಸ್ನೇಹಿತರೆ. ಸೊ ಇಷ್ಟು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ್ದು ಸ್ನೇಹಿತರೆ. ಓಕೆ, ಸೊ ಈಗ ನೋಡಿದ್ರಲ್ಲ ಶಾತವಾಹನರು. ಈ ಒಂದು ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.